ವೆಲ್ಕಮ್ ಬ್ಯಾಕ್ ಟು ಸಮಪಾದಪಿ ಮಾತುಗಳು. ನಾನು ನಿಮ್ಮ ಪ್ರೀತಿ ಇವತ್ತೊಂದು ಹಾಟ್ ಟಾಪಿಕ್ ಬಗ್ಗೆ ನಾಲ್ಕು ಮಾತು. ಹ್ಯಾಪಿ ಲೈಫ್ ರಿಪೋರ್ಟ್ ಹೇಳುತ್ತೆ ನಮ್ಮ ರಿಯಾಲಿಟಿ. ಹ್ಯಾಪಿ ಆಗಿರ್ಬೇಕು ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಇವಾಗ ಹ್ಯಾಪಿನೆಸ್ನ ಕಂಪೇರ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ರೆ ಅವ್ರ ಟ್ರಿಪ್ ಹೋದರು, ಇವರು ಸಕ್ಸಸ್ ಆದ್ರು. ಆದರೆ ನಮ್ಮ ಲೈಫ್ ನೋಡಿದ್ರೆ ನಾವು ಹ್ಯಾಪಿ ಆಗಿದ್ವಿ ಅಥವಾ ಇಲ್ಲ ಅಡ್ಜಸ್ಟ್ ಮಾಡ್ಕೊತಿದ್ದೀವ. ಮುಂಚೆ ಎಲ್ಲ ಮಾರ್ಕ್ಸ್ ಎಲ್ಲ ಕಂಪೇರ್ ಮಾಡೋರು, ಆಮೇಲೆ ಸ್ಯಾಲ್ರಿ ಕಂಪೇರ್ ಮಾಡ್ತಿದ್ರು. ಆದರೆ ಇವಾಗ ಹ್ಯಾಪಿನೆಸ್ಗೋರ ಕಂಪೇರ್ ಮಾಡ್ತಾರೆ. ಯಾವ ಕಂಟ್ರಿ ಜನ ಎಷ್ಟು ಹ್ಯಾಪಿ ಆಗಿದಾರ ಅಂತೇಳಿ. ಆದ್ರೆ ನಾವು ಹೇಳ್ತೀವಿ ಹ್ಯಾಪಿನೆಸ್ ರಿಪೋರ್ಟ್ ಅಂತ ಹೇಳಿ. ಏನು ಬೇಕಾದಾಗಲಿ ಲೈಫ್ ಒಳಗೆ ಫುಲ್ ಹ್ಯಾಪಿ ಆಗಿರ್ಬೇಕಂತ ಎಲ್ಲರೂ ಹೇಳ್ತಾರೆ. ಅದೇ ಹ್ಯಾಪಿನೆಸ್ ಕೂಡ ಇವಾಗ ಟೆಸ್ಟ್ ಮಾಡ್ತಿದ್ದಾರೆ. ನಮ್ದೊಂದು ಗಾದೆ ಅದ, ಚಿಂತಿಲ್ದ ದನ ಸಂತೆಗೂ ಮುಣಗಿದಂತ. ಹಂಗೆ ಎಷ್ಟು ಮನುಷ್ಯ ಚಿಂತೆಯಿಂದ ಇರಂಗಿಲ್ಲ ಅಷ್ಟು ಆರಾಮಾಗಿ ಎಲ್ಲ ಕಡೆ ಎಲ್ಲಿ ಹೋದ್ರು ಚೆಲ್ಲ ರಿಲ್ಯಾಕ್ಸ್ ಆಗಿ ಫುಲ್ ಚಿಲ್ಲಾಗಿ ಅನ್ಕೋತ ಆರಾಮಾಗಿರ್ತಾರೆ ಅಂತೇಳಿ. ಇವಾಗ ಇನ್ಸ್ಟಾಗ್ರಾಮ್ದಲ್ಲಿ ಮೋಸ್ಟ್ ಆಗಿ ಟ್ರೆಂಡ್ ಆಗ್ತಿರೋದು ಫೈನ್ಲ್ಯಾಂಡ್ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಕಂಟ್ರಿ ಅಂತೇಳಿ. ಇದು ನಂಬರ್ 1 ಹ್ಯಾಪಿಯೆಸ್ಟ್ ಕಂಟ್ರಿ ಅದ ಅಂತ. ಅಂಥದ ಕಂಟ್ರಿ ಒಳಗೆ ಏನದ, ನಮ್ಮ ಕಂಟ್ರಿ ಒಳಗೆ ಏನಿಲ್ಲ ಅಂತದ್ದು, ನಮ್ಮ ಭಾರತ ದೇಶದೊಳಗೆ ಇಲ್ಲದೆ ಇರೋವಂಥದ್ದು ಅಲ್ಲೇನದ ಅಂತೇಳಿ ನನಗೂ ಒಂದು ಡೌಟ್ ಅದ. ಈಗ ನಾನು ನೋಡ್ಕೋತ ಹೋದಾಗ ನಂಗೆ ಗೊತ್ತಾಯಿತು, ಓಕೆ ಅಲ್ಲೆಲ್ಲ ಟ್ಯಾಕ್ಸ್ ರೇಟ್ ಎಲ್ಲ ಹೈ ಅದ. ಟ್ಯಾಕ್ಸ್ ರೇಟ್ ಹೈ ಇದ್ರೂ ಪರವಾಗಿಲ್ಲ, ಅಲ್ಲೆಲ್ಲ ಎಜುಕೇಷನ್ ಸಿಸ್ಟಮು, ಮೆಡಿಕೇಷನು ಫುಲ್ ಆರಾಮಾಗಿ ರಿಲ್ಯಾಕ್ಸಾಗಿ ಸಿಕ್ಬಿಡುತ್ತೆ. ಇನ್ನೊಂದು ಕಡೆ ನಮ್ಮ ಇಂಡಿಯನ್ಸಿಗೆ ಬಂದರೆ ನಾವೆಲ್ಲ ಹೇಳ್ಕೊತೀವಿ, ನಾ ಫುಲ್ ಖುಷಿಯಾಗಿದ್ದೀನಿ ಮಾರ, ಬೇಕಾದಾಗಲಿ ಏನು ಬೇಕಾದಾಗಲಿ ನಾನು ಬಿಂದಾಸ್ ಆಗಿರ್ತೀನಿ ಅಂತೇಳಿ. ಆದರೆ ನಮ್ಮ ಇಂಡಿಯನ್ಸಿಗೆ ನಾನು ನೋಡೋ ಪ್ರಕಾರ IT ಸೆಕ್ಟರ್ ಒಳಗೆ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅಥವಾ ಯಾರ್ಯಾರು ಇದು ಸ್ಪೇಸ್ ಪ್ರಾಜೆಕ್ಟ್ಸಿಗೆಲ್ಲ ಕೆಲಸ ಮಾಡ್ತಿದ್ದಾರೆ, ನನಗೊಂದು ಅರ್ಥ ಆಗಿದ್ದು ಏನಪ್ಪ ಅಂತಂದ್ರೆ, ಈ ಔಟ್ಸೈಡ್ ಕಂಟ್ರಿ ಒಳಗೆ ಇರೋರೆಲ್ಲರೂ ನೋಡ್ರಿ ಇಷ್ಟು ಆರಾಮಾಗಿ ಚಿಲ್ಲಾಗಿ ರಿಲ್ಯಾಕ್ಸ್ ಆಗಿರ್ತಾರೆ. ಇಂಡಿಯನ್ಸಿಗೆ ಸ್ಯಾಲ್ರಿನೂ ಜಾಸ್ತಿ ಬರೋಲ್ಲ, ಕಣ್ಣು ನೋಡಿದ್ರೆ ಕೆಳಗಡೆ ಏನಂತಾರೆ ಡಾರ್ಕ್ ಸರ್ಕಲ್ ಅದು ಇದೇ ಹೆವಿ ಹಾಕ್ಕೊಂತ ಹೋಗ್ತಿರ್ತಾವ. ಇಲ್ಲಿ ಹ್ಯಾಪಿನೆಸ್ಗಿನ ಜಾಸ್ತಿ ಇದೂ ಇದೆ, ವರ್ಕ್ ಲೋಡ್ ಜಾಸ್ತಿ ಇದೆ. ವರ್ಕ್ ಲೋಡ್ ತೊಗೊತಾರೆ, ಅದು ಮಾಡ್ತಾರೆ, ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಏನು ಇಲ್ಲದೆ ಇರೋ ಟೆನ್ಷನು, ಆ್ಯಂಗ್ಸಿಟಿ ಎಲ್ಲನೂ ಹೆವಿ ಇರುತ್ತೆ. ಸ್ಟ್ರೆಸ್ ಲೆವೆಲ್ ಅಂತೂ ಪೀಕ್ ಒಳಗೆ ಹೋಗಿರುತ್ತೆ. ವಾಟ್ಸಪ್ಪಲ್ಲಿ ಎಲ್ಲರೂ ಹಾಕ್ತಾರೆ, ಐ ಆಮ್ ಸೋ ಹ್ಯಾಪಿ, ಸ್ಟೇ ಹ್ಯಾಪಿ, ಇಟ್ಸ್ ಅ ಮ್ಯಾಂಡಿಟರಿ ಅಂತೇಳಿ ಏನೇನೋ ಸ್ಟೇಟಸ್ ಎಲ್ಲ ಹಾಕ್ತಾರೆ. ನನಗೆ ಅವಾಗ ರಿಯಲೈಸ್ ಆಗಿದ್ದು, ಓಕೆ ನಮ್ದು 116ನೇ ಕಂಟ್ರಿ ಹೋಯ್ತಲ್ಲ ಲಿಸ್ಟ್ ಒಳಗೆ, ಅವಾಗ ಗೊತ್ತಾಯ್ತು ಓಕೆ ನಾವು ಬರೀ ಸ್ಟೇಟಸ್ ಹಾಕ್ಲಿಕ್ಕೆ ಅಷ್ಟೇ ವಿ ಆರ್ ಗುಡ್ ಆ್ಯಟ್ ಅಂತ ಹೇಳಿ. ನನಗೂ ಶಾಕ್ ಆಯ್ತು ರೀ. ನಾನು ಯಾವಾಗ ಕೇಳ್ಪಟ್ಟೆ ಹ್ಯಾಪಿನೆಸ್ ರಿಪೋರ್ಟ್ ಕೂಡ ಕೊಡ್ತಾರೆ ಅಂತ ಹೇಳಿ. ಆವಾಗ ನೋಡೋದು ಗೊತ್ತಾಯ್ತು, ಓಕೆ ಅದು ನಮ್ಮ ಮೇಲೆ ಅಷ್ಟೇ ಅಲ್ಲ, ಆ ಕಂಟ್ರಿ ನಮ್ಗೆ ಯಾವ ಥರ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಬೇಸ್ ಮೇಲೂ ಇರುತ್ತೆ ಅಂಥೇಳಿ. ನಮ್ಮ ಇಂಡಿಯಾ ಒಳಗೆ ಕೇಳ್ತೀರಾ ಕರಪ್ಷನ್ ಅಂತೂ ಮುಗಿಲು ಮಟ್ಟದ. ಅರ್ಧ ಓದಿ ಪಾಸ್ ಆಗ ಗುದ್ದಾಡಿದ್ರು, ಇನ್ನು ಅರ್ಧ ಪಾಸ್ ಆದಮೇಲೆ ಲಾಸ್ಟ್ ಟೆಸ್ಟಿಗೆ ಸರ್ ಸಹಿ ಹಾಕಿಸ್ಕೋಬೇಕಾ, ಇನ್ನೇನು ಒಳಗೆ ಹೋಗ್ಬೇಕು ನೌಕರಿ ಅನ್ನುವಾಗ ಅವರಿಗೆ 30-45 ಲಕ್ಷ ಕೊಡಬೇಕು. ಈ ಥರ ಎಲ್ಲ ಕಡೆ ಸಿಸ್ಟಮ್ ಒಂದು ಕರಪ್ಷನ್ ಪೀಕ್ ಒಳಗೆ ಹೋಗಿ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ. ಆ 50 ಲಕ್ಷ ಕೊಟ್ಟ ಮೇಲೆ ವಿಚಾರ ಮಾಡಿದ್ರೆ 50 ಕೊಟ್ಟಿನ ಬಿಡಿ ಇನ್ನು ತೊಗೋಬೇಕಲ್ಲ ಅಂತೇಳಿ ಅದನ್ನ ತೊಗೊಳ್ಳೋ ಗುದ್ದಾಡಿ ಕದ್ದು ಮುಂಚೆ ಏನೇನೋ ಮಾಡಿ ಎಲ್ಲ ಹೆವಿ ಸ್ಟ್ರೆಸ್ ತೊಗೊಂಡು ಕರಪ್ಷನ್ ರೇಟ್ ಪೀಕ್ ಒಳಗೆ ಹೊಂಟದ. ಆಮೇಲೆ ನಾವೆಲ್ಲಿ ಯಾರಿಗೂ ಬಿಲೀವ್ ಮಾಡಲ್ಲ. ಔಟ್ ಆಫ್ ಕಂಟ್ರಿ ಒಳಗೆ ಫಾರ್ ಎಕ್ಸಾಂಪಲ್ ಫೈನ್ಲ್ಯಾಂಡ್ ಹ್ಯಾಪಿಯೆಸ್ಟ್ ಕಂಟ್ರಿ ಅಲ್ಲ, ಅಲ್ಲ ನಾನು ನೋಡಿದಂಗೆ, ಅಲ್ಲೆಲ್ಲ ನಾನು ಚೆಕ್ ಮಾಡಿದಂಗೆ ಅಲ್ಲೆಲ್ಲ ಕೇಳ್ಪಟ್ಟ ಟ್ಯಾಕ್ಸ್ ರೇಟ್ ಹೈ ಇದೆ. ಐ ಕ್ಯಾನ್ ಅಗ್ರಿ ದ್ಯಾಟ್ ಟ್ಯಾಕ್ಸ್ ರೇಟ್ ಹೈ ಇದೆ ಇಲ್ಲ ಅಂತಲ್ಲ, ಬಟ್ ಇದ್ರೂ ಎಜುಕೇಷನ್ ಫ್ರೀ ಅದ, ಹಾಸ್ಪಿಟಲ್ ಫ್ರೀ ಅದ, ಮೆಡಿಕೇಷನ್ ಎಲ್ಲ ಫ್ರೀ ಅದ. ಸೊ ಹಾಫ್ ಆಫ್ ದ ಟೆನ್ಷನ್ ಮುಗಿದೋಯ್ತಲ್ಲ ಲೈಫ್ದು. ಮತ್ತು ಇನ್ನೇನದ, ಎಜುಕೇಷನು ಆ ಕಡೆ ಹೋಯಿತು, ಮೆಡಿಕಲ್ ಎಮರ್ಜೆನ್ಸಿನೂ ಆ ಕಡೆ ಹೋಯಿತು, ಎಲ್ಲ ಕಂಟ್ರಿನ ನಿಭಾಯಿಸಕತ್ತದ. ಆಮೇಲೆ ನಂಗೆ ಗೊತ್ತಾಯಿತು ಅವ್ರು ಪೊಲೀಸು, ಅಲ್ಲಿರೋ ಕಂಟ್ರಿ ಮತ್ತು ಅಲ್ಲಿರೋ ಲೀಡರ್ಸ್ನ ಭಾಳ ಬಿಲೀವ್ ಮಾಡ್ತಾರೆ ಅಂಥೇಳಿ. ನಮ್ಮ ಕಡೆ ಎಲ್ಲ ಅಂಥವೆಲ್ಲ ಸೀನೇ ಇಲ್ಲ. ನಮ್ಮ ಇಲ್ಲಿ ಪೊಲೀಸ್ನೂ ಬಿಲೀವ್ ಮಾಡಲ್ಲ ಅಷ್ಟೊಂದು, ನಮ್ಮ ಲೀಡರ್ಸ್ನೂ ಬಿಲೀವ್ ಮಾಡಲ್ಲ. ಬೇಕಾದಾಗಲಿ ಈ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತ ದಿನ ನೋಡ್ತಾನೆ ಇರ್ತೀವಿ. ನಮ್ಮ ಅಸೆಂಬ್ಲಿ ಎಲ್ಲ ನೋಡ್ತಿರ್ಬೋದು ನೀವು, ಆದರೂ ನೋಡಿದ್ರಾಗೆಲ್ಲ ಗೊತ್ತಾಗತ್ತೆ. ಇಲ್ಲಿ ಡಿಸ್ಕಷನ್ಕಿಂತ ಜಾಸ್ತಿ ಜಗಳನ ಜಾಸ್ತಿ ಆಗಿರುತ್ತೆ. ನಮ್ಮೂರು ಸಂತಿನ ಪಾಡ್ ಅನಿಸ್ತದೆ ನನಗಂತೂ. ಇಷ್ಟೆಲ್ಲ ಇರಬೇಕಾದ್ರೆ ವಿ ಡೋಂಟ್ ಟ್ರಸ್ಟ್ ಮೋರ್ ಅಬೌಟ್ ಅವರ್ ಕಂಟ್ರಿ ವಾಟ್ ದೇ ಆರ್ ಡೂಯಿಂಗ್ ಫಾರ್ ಅಸ್. ನಾವು ಫಾರ್ ಎಕ್ಸಾಂಪಲ್ ನಾವೇ ನೋಡಿದ್ವಲ್ಲ ಟ್ಯಾಕ್ಸ್ ಎಲ್ಲ ಇನ್ಕ್ರೀಸ್ ಅದ, ನಾವೇ ಹೆಂಗೆ ಮಾಡಿದ್ವಿ, ಏನಿದು ಹಿಂಗೆಲ್ಲ ಎಷ್ಟು ಕೊಡೋದು ಅಂತೇಳಿ. ಅದು ಒಬ್ವಿಯಸ್ಲಿ ಇದೆ. ನಮ್ಮ ಕಡೆ ಎಲ್ಲ ನಾವು ಟ್ಯಾಕ್ಸ್ ಎಲ್ಲ ಪೇ ಮಾಡ್ತೀವಿ, ಗೌರ್ಮೆಂಟಿಂದ ಯಾವುದೂ ಯೂಟಿಲೈಸ್ ಮಾಡ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ಟ್ಯಾಕ್ಸಿನ ಕಟ್ಟಿರ್ತೀವಿ, ಮನೆ ಇರಾಗೂ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಅದಕ್ಕೂ ಪ್ರತಿಯೊಂದು ಕಟ್ತೀವಿ. ಬಟ್ ಆದ್ರೆ ಆ ಟ್ಯಾಕ್ಸ್ನ ಯೂಟಿಲೈಸ್ ಮಾಡ್ಕೋ ಕೇಸ್ ಬಂದಾಗ, ಎಕ್ಸಾಂಪಲ್ ಇವಾಗ ಹುಡುಗರನ್ನಾರು ಶಾಲೆ ಕಳಿಸ್ಬೇಕಂದಾಗ ಹುಡುಗಿಯರು ಕಾನ್ವೆಂಟ್ ಸ್ಕೂಲ್ಗೆ ಕಳಿಸ್ತಾರೆ. ಅದು 1 ಲಕ್ಷ 2 ಲಕ್ಷ. ಇನ್ನೂ ಅಂಗನವಾಡಿಗೆ ಅಮ್ಮ ಮಮ್ಮಿ ಅನ್ನಕ್ಕೆ ಬರೋಂಗಿಲ್ಲ ಅಂತ ಹುಡುಗಿಗೆ 1 ಲಕ್ಷ 2 ಲಕ್ಷ ಕೊಟ್ಟು ಶಾಲೆ ಕಳಿಸೋದು. ಇನ್ನು ಮೆಡಿಕಲ್ ಎಲ್ಲ ಬಂದಾಗ ಬಿಡ್ಲಿಪ್ಪ ಗೌರ್ಮೆಂಟ್ ಬುಕ್ನಾಗ ಏನಿರ್ತಾವೆ ಅಂತೇಳಿ ಎಲ್ಲನೂ ಕಾಸ್ಟ್ಲಿ ಎಲ್ಲ ಮೆಡಿಸಿನ್ಸ್ ಎಲ್ಲ ತೊಗೊಳ್ಳೋದು. ಈ ಥರ ಎಲ್ಲ ನಾವೇ ಮಾಡ್ತಿರ್ಬೇಕಾದ್ರೆ ಸೊ ವಾಟ್ ಇಟ್ ಮೇಕ್ಸ್ ಅಂತಲ್ವ. ಇನ್ನೂ ಒಂದು ಹೇಳಬೇಕಪ್ಪ ಅಂತಂದ್ರೆ, ಅಲ್ಲಿ ಲೀಡರ್ಸ್ಗಳು ಯಾವ ರೀತಿ ರೂಲ್ ಮಾಡ್ತಿದ್ದಾರೆ, ಯಾವ ರೀತಿ ಎಕನಾಮಿ ಸ್ಟೇಬಲ್ ಇದೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಒಂದು ಹ್ಯಾಪಿನೆಸ್ ಏನಂತಂದ್ರೆ, ನಮ್ಮ ಇಂಡಿಯಾ ಇಲ್ಲಿ 174 ರ್ಯಾಂಕಿಂಗಿನ ಹಿಂಗೋಯ್ತು. ಇವಾಗ ಕಂಪೇರ್ ಮಾಡಿದ್ರೆ ಒಂದು 115-16 ರ್ಯಾಂಕ್ ಒಳಗದ. ಸೊ ಸಮೌಟ್ ನಮ್ಗೆ ಇವಾಗ ಹ್ಯಾಪಿ ಆಗಿದ್ವಿ ಅಂತೇನೋ ಅನ್ಸುತ್ತೆ. ಆದರೆ ನಂಗೆ ಇನ್ನೂ ಗೊತ್ತಾಗಲಿಲ್ಲ. ಆದರೆ ಎಲ್ಲರೂ ನೋಡಿದಾಗ ಫೇಶಿಯಲ್ ಇನ್ನೂ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಫುಲ್ಲೆಲ್ಲ ಡಾರ್ಕ್ ಸರ್ಕಲ್ ಬಂದಿರ್ತಾವೆ, ಆಮೇಲೆಲ್ಲ
ಏನಂತಾರೆ ಅವು ಫುಲ್ ಸ್ಟ್ರೆಸ್ ಲೆವೆಲ್ಲು ಆಂಗ್ಸೈಟಿ ಲೆವೆಲ್ ಜಾಸ್ತಿ ಆಗಿ ಹೆಂಗೆಂಗೋ ಆಗ್ಬಿಟ್ಟಿರ್ತಾರೆ. ಇನ್ನೊಂದು ಮೇಜರ್ ಫ್ಯಾಕ್ಟರ್ ಏನಪ್ಪ ಅಂತಂದ್ರೆ ಈ ಹ್ಯಾಪಿನೆಸ್ ಮ್ಯಾಟರು ನಾವು ಇಟ್ಸ್ ವೆಲ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರಪ್ಪ ಅಂತಂದ್ರೆ ಹೌ ಮಚ್ ವಿ ಆರ್ ಯೂಸಿಂಗ್ ದ ಸೋಷಿಯಲ್ ಮೀಡಿಯಾಸ್ ಅಂತೇಳಿ. ಇವಾಗ 1 ಅವರ್ ಏನಾದರೂ ಯೂಸ್ ಮಾಡಿದ್ರೆ ಪರವಾಗಿಲ್ಲ ರೀ, ಬಟ್ ಇಂಡಿಯನ್ಸ್ ಎಲ್ಲ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾವೆ. ಫಾರ್ ಎಕ್ಸಾಂಪಲ್ ನಾವು ಪಬ್ಜಿ, ರೀಲ್ಸು, ಟಿಕ್ಟಾಕ್ ಅದೆಲ್ಲ ನೋಡಿದ್ವಿ, ಎಲ್ಲನೂ ಫುಲ್ ಹೆವಿ ಅಡಿಕ್ಟ್ ಆಗಿದ್ದಾವೆ. ಅದರಲ್ಲಿ ಏನು ಬರುತ್ತೆ ಏನು ಬಿಡುತ್ತೆ ಗೊತ್ತಿಲ್ಲ. ಓಕೆ, ಜಸ್ಟ್ ಕಂಪ್ಯಾರಿಸನ್ ಆಫ್ ದ ಲೈಫ್ ಇದೆ. ಓಕೆ, ಅವ್ರು ಎಷ್ಟು ಚೆನ್ನಾಗಿದ್ದಾರ, ಇವ್ರು ಚೆನ್ನಾಗಿದ್ದಾರಾ, ಅದೆಲ್ಲ ನಾವು ಸೋಷಿಯಲಿ ಕಂಪೇರ್ ಮಾಡಿ 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 ಇಲ್ಲರೋದೆಲ್ಲ ನಮ್ಮ ತಲೆ ಮೇಲೆ ಹಾಕೋತೀವಿ. ಸೋಷಿಯಲ್ ಮೀಡಿಯಾಗಳು ತೋರಿಸೋದು ಯಾವುದು ರಿಯಲ್ ಆಗಿರೋಂಗಿಲ್ಲ, ಮ್ಯಾಕ್ಸಿಮಮ್ ಫೇಕೇ ಇರುತ್ತೆ. ವ್ಯೂಸ್ ಜಾಸ್ತಿ ಆಗಲಿ ಅಂತ ಹೇಳಿನೂ ರೆಕಾರ್ಡಿಂಗ್ಸು ಜಾಸ್ತಿ ಮಾಡ್ಕೊತಿರ್ತಾರೆ. ಅವ್ರದ್ದೇ ಮೊಬೈಲ್ ಒಂದು ಪರ್ಚೇಸ್ ಮಾಡಿ ಅದರಲ್ಲಿ ವ್ಯೂಸ್ ಹೋಗಲಿ ಅಂತ ಅದನ್ನೂ ರನ್ ಮಾಡ್ತಿರ್ತಾರೆ. ಇನ್ನು ಈ ಸೋಷಿಯಲ್ ಮೀಡಿಯಾ ಒಳಗೆ ಹೆವಿ ಆ್ಯಡ್ ಮಾಡಿ 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 ಅಷ್ಟೇ ಪ್ರಾಬ್ಲಮ್ಸು ತೊಗೊಂಬರ್ತಿದ್ದಾವೆ. ಸೈಬರ್ ಸೆಕ್ಯೂರಿಟಿಗಳು ಕ್ರೈಮಲ್ಲಿ ನೋಡಿದ್ರೆ ಮ್ಯಾಕ್ಸಿಮಮ್ ಡಿಜಿಟಲ್ ಏನು ಇಂಪ್ರೂವ್ ಆಗ್ತಿದ್ದೀವಿ ಅದರಲ್ಲೇ ಕ್ರೈಮ್ ರೇಟ್ ಜಾಸ್ತಿ ಅದ. ಸೊ ಅದಕ್ಕೆ ಅನ್ಕೊತೀನಿ ಮಿಡಲ್ ಒಂದು ಸಾರಿ ನಮ್ಮ ನರೇಂದ್ರ ಮೋದಿಯವರೆಲ್ಲ ಈ ಪಬ್ಜಿನ ಫುಲ್ ಬ್ಯಾನ್ ಮಾಡಿಬಿಟ್ಟಿದ್ರು, ಆದರೂ ಎಲ್ಲ ಯೂಸ್ ಮಾಡ್ತಾರೆ, ಎಲ್ಲರೂ ಪ್ಲೇನೂ ಮಾಡ್ತಾರೆ. ಸೊ ದಟ್ಸ್ ಫೈನ್, ಅವ್ರವ್ರ ಹ್ಯಾಪಿನೆಸ್ಸು. ಆದರೆ ಅದು ಹ್ಯಾಪಿನೆಸ್ ಅಲ್ಲ ಅಂತೇಳಿ ನನಗೂ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಯಿತು ಅದು. ಸೊ ಇನ್ನೂ ಸ್ವಲ್ಪ ಜನ ಟಿಕ್ಟಾಕ್ಸ್ ಅದು ಇದೇನೋ ನಾವು ಮಾಡ್ತಿರ್ತಾರೆ. ಸ್ವಲ್ಪ ಜನಕ್ಕೆ ರಿಯಲ್ ಟ್ಯಾಲೆಂಟ್ ಇರೋರಿಗೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಎಲ್ಲ ಒಂದು ಗುಡ್ ಅಪಾರ್ಚುನಿಟಿಯಾಗಿ ಸಿಕ್ಕದ. ಇನ್ನು ಅದೇ ಥರ ರಿಸ್ಕೂ ಜಾಸ್ತಿ ಆಗಿದ್ದು ದಿನ ನೋಡ್ತಿರ್ತೀವಿ, ಅದು ಇದು ವಿಡಿಯೋ ಆಮೇಲೆ ಸೋಷಿಯಲ್ ಮೀಡಿಯಾ ಒಳಗೆ ನಂಬಿಸಿ ಅವ್ರನ್ನ ಕರೆಸಿ ಅಲ್ಲೇನೋ ಸ್ಕ್ಯಾಮ್ ಮಾಡೋದು ಏನೋ ಹೇಳ್ತಾರೆ, ಅದಕ್ಕೆ ಗೊತ್ತಿಲ್ಲ, ಹೆಸರು ನೆನಪು ಬರ್ತಿಲ್ಲ. ಸೊ ಈ ಥರ ತುಂಬ ಕ್ರೈಮ್ ಆಗ್ತಿದ್ದಾವೆ. ಸೊ ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಓಕೆ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಇಶ್ಯೂಸ್ ಅಂತೇಳಿ. ಯೂತ್ಸು ಜಾಸ್ತಿ ಅಂದರೆ ಇವಾಗ 1 ಅವರ್ ಏನಾದರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ ವಿ ಆರ್ ಓಕೆ, ಇಟ್ಸ್ ಫೈನ್ ಬಿಕಾಸ್ ವಿ ನೀಡ್ ಟು ಕನೆಕ್ಟ್ ವಿತ್ ಎವ್ರಿ ಒನ್. ಸೊ 1 ಅವರ್ ಇಟ್ಸ್ ರಿಯಲಿ ಗುಡ್. ಇವಾಗ ಹೆಂಗಾಗಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಹೆವಿ ಯೂಸ್ ಮಾಡ್ತಾರೆ. 2.5 ಅವರ್ಸ್ ಮೇಲೆ 3 ಅವರ್ಸ್ ಮೇಲೆ ಅರ್ಧ ಅಲ್ಲೇ ಹೋಯ್ತಂದ್ರೆ 2 ತಾಸು ನೌಕರೇ ಹೋಗಿರುತ್ತೆ, ಇನ್ನು 3 ತಾಸು ಅಡ್ಡಾಡಕ್ಕೆ ಹೋಗಿರುತ್ತೆ, ಇನ್ನು 8 ತಾಸು ನಿದ್ದೆಯೊಳಗೆ ಹೋಗಿತ್ತಂದ್ರೆ ಉಳಿಕೆ ಟೈಮ್ ಬರೀ ಸೋಷಿಯಲ್ ಮೀಡಿಯಾ ಒಳಗೆ ಜಾಸ್ತಿ ಯೂಸ್ ಮಾಡಾಕತ್ರ. ಮುಖ ಬಂದಾಗ ಹಾಯ್ ಬಾಯ್ ಅನ್ನೋದೇ ಇಲ್ಲ. ಹಾಗೆ ಈ ನೋಡ್ಬೇಕ್ರಿ ಟೆಕ್ಸ್ಟ್ ಎಲ್ಲ ಮಾಡ್ಬೇಕಾದ್ರೆ ದಿಸ್ ದ್ಯಾಟ್ ದೀಸ್ ಅಂತೆಲ್ಲ ಮಾಡ್ತಿರ್ತಾರೆ. ಆದರೆ ಮುಂದೆ ಬಂದ ತಕ್ಷಣ ಹಾಯ್ ಇಷ್ಟೇ ಮಾತಾಡ್ತಾರೆ. ಒಂದು ಚಿಕ್ಕ ಸ್ಮೈಲ್, ಒಂದು ಹಾಯ್, ಮುಗ್ದೇ ಹೋಯ್ತು, ಮಾತೇ ಇರಲ್ಲ, ಏನೂ ಇರಲ್ಲ. ಸೊ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತಂದ್ರೆ ನಾವು ಸೋಷಿಯಲ್ ಮೀಡಿಯಾ ಮೇಲೆ ಹೆವಿ ಡಿಪೆಂಡ್ ಆಗಿದ್ದೀವಿ. ಇದು ನನಗೆ ಗೊತ್ತಾದ್ಮೇಲೆ ಓಕೆ ಇದು ಒಂದು ಹ್ಯಾಪಿನೆಸ್ಗೆ ಡಿಕ್ರೀಸ್ ಮಾಡ್ತದೆ ಅಂತ ಗೊತ್ತಾದ್ಮೇಲೆ ನನಗೂ ಫೀಲ್ ಸ್ಯಾಡ್ ಅನ್ನಿಸ್ತು. ಆದರೂ ಹೇಳ್ತೀನಿ, ನಾವೇನಾದರೂ ಇನ್ನೂ ಫುಲ್ ಹ್ಯಾಪಿಯಾಗಿರಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಪಾಕಿಸ್ತಾನ ಇದೆಲ್ಲ ಅದು 104 ಇದ್ದಾರೆ, ನಮ್ಗೆ ಮುಂದೆ ಅಷ್ಟು ಕೂಡ ಹ್ಯಾಪಿನೆಸ್ ಇದ್ದಾರೆ ಅಂತಲ್ಲಿ ಹಂಗೆ ಅದನ್ನು ಸಲ್ಲ ಇವರು ಬಾಂಬು ಓದೋದು ಪ್ಲ್ಯಾನ್ ಎಲ್ಲ ಬಿಟ್ಟು ಯಾವಾಗ ಇಷ್ಟು ಹ್ಯಾಪಿನೆಸ್ ಆಗಾಕತ್ರು ಅಂತೇಳಿ ನೋಡಿ. ಅದೇ ಎಕನಾಮಿ ಎಲ್ಲ ಡಿಪೆಂಡ್ ಆಗುತ್ತಂತ. ಸೊ ನಾವು ಅಷ್ಟೊಂದು ಸೋಷಿಯಲ್ ಮೀಡಿಯಾ ಕಡಿಮೆ ಮಾಡಿ ಎಲ್ಲರೂ ಸೊಸೈಟಿ ಜೊತೆ ಫೇಸ್ ಟು ಫೇಸ್ ಮಾತಾಡಿದ್ರೆ ಸೊ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ. ಎಲ್ಲರ ಜೊತೆ ಹ್ಯಾಪಿಯಾಗಿ ಕೂತ್ಕೊಂಡು ಹಾಯ್ ಬಾಯ್ ಅಂದ್ಕೊಂಡು ನಕ್ಕೊಂಡು ಮಾತಾಡಿದರೆ ಚೆನ್ನಾಗಿ ಬೆಳವಣಿಗೆನ ಆಗುತ್ತೆ. ನಮಗೂ ರಿಯಲ್ ಹ್ಯಾಪಿನೆಸ್ ನಾವು ಎಂಜಾಯ್ ಮಾಡೋದಾಗುತ್ತೆ. ಎಲ್ಲರ ಲೈಫ್ನ ಕಂಪೇರ್ ಮಾಡೋಕ್ಕಿಂತ ಇನ್ಸ್ಟಾದೊಳಗೆ ನೋಡ್ತಿರ್ತೀವಿ, ಇನ್ಸ್ಟಾದೊಳಗೆ ಟ್ರಿಪ್ ತೊಗೊಳಗೆ ಹೋಗಿದ್ದು ಎಷ್ಟು ಚಂದ ಹೋಗ್ತಾರಲ್ಲ ಅವ್ರು ಹಂಗಂತೇಳಿ. ಆಮೇಲೆ ಮದುವೆದೊಂದು ಹೆವಿ ಡೇಂಜರಸ್ ರೀ. ಇವಾಗ ಪ್ರೀ ವೆಡ್ಡಿಂಗ್ ಶೂಟು ಅದು ಇದು ಹೆವಿ ಖರ್ಚು. ನಮ್ಮಲ್ಲಿ ಅರ್ನ್ಕಿಂತ ಖರ್ಚು ಮಾಡೋದೇ ಜಾಸ್ತಿ ಇದೆ. ನಮ್ಮಲ್ಲಿ ನಮ್ಮ ಸ್ವಂತ ಹ್ಯಾಪಿನೆಸ್ಗಿನ ಮಂದಿಗೆ ತೋರಿಸೋದ್ರಲ್ಲೇ ನಾವು ಜಾಸ್ತಿ ಖುಷಿ ಪಡ್ತೀವಿ ನಾವು ಅನ್ಕೋತೀನಿ. ಸೊ ಅದಕ್ಕಿಂತ ಜಾಸ್ತಿ ಇನ್ನೊಬ್ಬರು ತೋರಿಸೋಕ್ಕಿಂತ ನಾವೇ ಫಸ್ಟು ಖುಷಿಯಾಗಿ ಇರೋದನ್ನ ಕಲಿತ್ರೆ ನಮ್ಮದು ಯಾರಿಗೆ ಗೊತ್ತು ಒಂದು ಫೈನ್ ಡೇ ನಾವು ಫಸ್ಟ್ ರ್ಯಾಂಕಲ್ಲಿ ಇದ್ರೂ ಇರ್ತೇವೆ. ಮತ್ತು ನಾಳೆ ಇದೇ ಟೈಮಿಗೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್. ಮತ್ತು ಯಾರು ಖುಷಿಯಾಗಿ ಬರೀ ಸ್ಟೇಟಸ್ ಹಾಕ್ಕೊಂಡು ಮಲ್ಕೊಬೇಡ್ರಿ. ಎಲ್ಲರೂ ಖುಷಿಯಾಗಿ ಮಲ್ಕೋಬೇಕಾದ್ರೆ ಫ್ರೈ ಮಾಡ್ಕೊಳ್ಳಿ. ಓಕೆ ಐ ಆಮ್ ಹ್ಯಾಪಿ, ನೀವು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ ಹೋಲ್ ಡೇ ಏನು ಮಾಡಿದ್ರಿ ಏನಿಲ್ಲ ಅಂತೇಳಿ ಅಟ್ಲೀಸ್ಟ್ ಒಂದು 5 ರಿಂದ 10 ನಿಮಿಷ ನಕ್ರ ಹಾ ಅಂತೇಳಿ ಥಿಂಕ್ ಮಾಡಿ ಆಮೇಲೆ ಮಲ್ಕೋರಿ. ಮತ್ತೆ ಸಿಗೋಣ ನಾಳೆ ಇದೇ ಟೈಮಿಗೆ. ಬಾಯ್ ಟೇಕ್ ಕೇರ್.